ಹಲೋ ಫ್ರೆಂಡ್ಸ್, ಇವತ್ತು ನಾವು ಸೆಕೆಂಡ್ ಇಯರಿನ 5ನೇ ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಸಿಯಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಟಿನ್ಯೂಟಿ ಅಥವಾ ಕಂಟಿನ್ಯೂಯಸ್ ಫಂಕ್ಷನ್ ಇದನ್ನು ನಾವು ತಿಳ್ಕೋಬೇಕಾದ್ರೆ ಈ ಕಂಟಿನ್ಯೂಟಿ ಆರ್ ಡಿಫರೆನ್ಸಿಯಬಿಲಿಟಿ ಇದು ಕ್ಯಾಲ್ಕುಲಸ್ ಪಾರ್ಟಿನ ಮೊದಲನೇ ಯೂನಿಟ್. ಈ ಕ್ಯಾಲ್ಕುಲಸ್ ಸೆಕೆಂಡ್ PUC ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್. ಟೋಟಲ್ ಸಿಲೆಬಸ್ಸಿನಲ್ಲಿ 46% ಪೋರ್ಷನ್ಸ್ ಕ್ಯಾಲ್ಕುಲಸ್ ಪಾರ್ಟ್ಸ್ ಅಲ್ಲಿದೆ. ಹಾಗೆ ಕ್ವಶನ್ಸ್ ಪೇಪರ್ ಅನ್ನು ನಾವು ನೋಡಿದಾಗ 70 ಮಾರ್ಕ್ಸ್, ಟೋಟಲ್ 150 ಮಾರ್ಕ್ಸಿನ ಕ್ವಶನ್ ಪೇಪರ್ನಲ್ಲಿ 70 ಮಾರ್ಕ್ ಕ್ವಶನ್ಸ್ ಕ್ಯಾಲ್ಕುಲಸ್ ಅಲ್ಲಿ ಕೇಳ್ತಾರೆ. ಈ ಕ್ಯಾಲ್ಕುಲಸ್ ಅಲ್ಲಿ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟಿಗ್ರಲ್ ಕ್ಯಾಲ್ಕುಲಸ್ ಹಾಗೆ ಡಿಫರೆನ್ಷಿಯಲ್ ಈಕ್ವೇಷನ್ಸ್ 3 ಪಾರ್ಟ್ಸ್. ಈ ಎಲ್ಲ ಪಾರ್ಟ್ಸಿಗೂ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಸಿಯಬಿಲಿಟಿ ಬೇಸಿಕ್. ನಾವು ಇದನ್ನು ಚೆನ್ನಾಗಿ ತಿಳ್ಕೊಂಡಾಗ ಡಿಫರೆನ್ಸಿಯೇಷನ್ಸ್, ಇಟ್ಸ್ ಅಪ್ಲಿಕೇಶನ್ನು, ಇಂಟಿಗ್ರೇಷನ್ನು, ಅದರ ಅಪ್ಲಿಕೇಶನ್ನು ಮತ್ತು ಡಿಫರೆನ್ಷಿಯಲ್ ಈಕ್ವೇಷನ್ನಿನ ಎಲ್ಲ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅವೆಲ್ಲದಕ್ಕೂ ಬೇಸಿಕ್ ಕಂಟಿನ್ಯೂಟಿ ಆರ್ ಕಂಟಿನ್ಯೂಯಸ್ ಫಂಕ್ಷನ್ನು. ಕಂಟಿನ್ಯೂಟಿ ಆರ್ ಕಂಟಿನ್ಯೂಯಸ್ ಫಂಕ್ಷನ್ಸ್, ಕಂಟಿನ್ಯೂಯಸ್ ಈ ವರ್ಡ್ಸ್ ಅನ್ನೇ ಕೇಳಿದಾಗ ನಮ್ಗೆ ಗೊತ್ತು ಕಂಟಿನ್ಯೂಸ್ ಆಗಿರೋದು ಅಂತ. ಅಂದ್ರೆ ದ ವರ್ಡ್ ಕಂಟಿನ್ಯೂಸ್ ಮೀನ್ಸ್ ವಿತೌಟ್ ಎನಿ ಬ್ರೇಕ್ ಆರ್ ಗ್ಯಾಪ್. ಅಂದ್ರೆ ಏನು? ನಾವು ಗ್ರಾಫ್ ಅನ್ನ ಡ್ರಾ ಮಾಡಿದ್ರೆ ದ ಗ್ರಾಫ್ ಆಫ್ ದ ಫಂಕ್ಷನ್ಸ್ ಹ್ಯಾಸ್ ನೋ ಬ್ರೇಕ್ ಆರ್ ನೋ ಜಂಪ್ ಆರ್ ನೋ ಗ್ಯಾಪ್. ಜಂಪ್ ಆಗಿರಬಾರ್ದು, ಗ್ಯಾಪ್ ಇರಬಾರ್ದು, ಎಲ್ಲೂ ಬ್ರೇಕ್ ಇಲ್ಲ ಇದ್ರೆ ಅದನ್ನ ಕಂಟಿನ್ಯೂಸ್ ಫಂಕ್ಷನ್ ಅಂತೀವಿ. ಅದೇನಾದ್ರೂ ಗ್ಯಾಪ್ ಇದ್ದು, ಜಂಪ್ ಇದ್ದು ಅಥವಾ ಬ್ರೇಕ್ ಆಗಿದ್ರೆ ಆ ಫಂಕ್ಷನ್ಸ್ ವಿಚ್ ಈಸ್ ನಾಟ್ ಕಂಟಿನ್ಯೂಸ್ ಈಸ್ ಕಾಲ್ಡ್ ದ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ತೀವಿ. ಇದು ಕಂಟಿನ್ಯೂಸ್ಸಿನ ಮೀನಿಂಗು. A function is continuous when its graph is single unbroken curve that you could draw without lifting your pen from the paper. ನಾವು ಪೇಪರ್ನಲ್ಲಿ ಪೆನ್ನನ್ನು ಲಿಫ್ಟ್ ಮಾಡದೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಬರೆದ್ರೆ ಅದನ್ನೇ ನಾವು ಕಂಟಿನ್ಯೂಸ್ ಗ್ರಾಫ್ ಅಂತೀವಿ. ಆಲ್ಜಿಬ್ರಾದಲ್ಲಿ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕರಿತೀವಿ. ನಾವು ಗ್ರಾಫ್ ಅನ್ನು ನೋಡೋದಿದ್ರೆ y is equal to f of x is a continuous graph. ಇಲ್ಲೊಂದು ಗ್ರಾಫ್ ಅನ್ನ ನಾವು ಡ್ರಾ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಈ ಗ್ರಾಫ್ ಅನ್ನ ಡ್ರಾ ಮಾಡ್ತಾ ಹೋದಾಗ ಇದು ಎಲ್ಲೂ ಜಂಪ್ ಆಗಿಲ್ಲ, ಬ್ರೇಕ್ ಇಲ್ಲ, ಎಲ್ಲೂ ಹೋಲ್ ಇಲ್ಲ. ಹಾಗಾಗಿ ಈ ಗ್ರಾಫ್ ಅನ್ನ ನಾವು ಕಂಟಿನ್ಯೂಸ್ ಗ್ರಾಫ್ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಗ್ರಾಫ್ ಅನ್ನ ಇಲ್ಲಿ ನೋಡ್ತಿದ್ವಿ. ಈ ಗ್ರಾಫ್ ಅನ್ನ ನಾವು ಡ್ರಾ ಮಾಡ್ತೀವಿ. ಈ ಪಾಯಿಂಟ್ ಅಲ್ಲಿ ನಾವು ವೆರಿಫೈ ಮಾಡಿದ್ರೆ ಇಲ್ಲೊಂದು ಬ್ರೇಕ್ ಇದೆ. ಹಾಗಾಗಿ ಈ ಗ್ರಾಫ್ ಒಂದು ಹೋಲ್ ಇದೆ. ಇದನ್ನ ನಾಟ್ ಕಂಟಿನ್ಯೂಸ್ ಅಥವಾ ಡಿಸ್ಕಂಟಿನ್ಯೂಸ್ ಗ್ರಾಫ್ ಅಂತ ಹೇಳ್ತೀವಿ. ಇದರ ಆಲ್ಜಿಬ್ರಿಕ್ ಈಕ್ವೇಷನ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ಡಿಫೈನ್ ಮಾಡ್ತೀವಿ. ಇದು ಕಂಟಿನ್ಯೂಟಿಯ ಮೀನಿಂಗು, ಕಂಟಿನ್ಯೂಸ್ ಆಗಿರಬೇಕು. ಇದು ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ತೀವಿ. ಅದನ್ನ ನಾವು ಡಿಫೈನ್ ಮಾಡಬೇಕಾದ್ರೆ ನಮಗೆ ಕೆಲವು ಕಾನ್ಸೆಪ್ಟ್ ಗೊತ್ತಿರಬೇಕು. ನಾವು ಇದನ್ನ ಕ್ಯಾಲ್ಕುಲಸ್ ಅಲ್ಲಿ ಈಸಿಯಾಗಿ ವೆರಿಫೈ ಮಾಡೋದಿದ್ರೆ ಅಥವಾ ಹೇಳದಿದ್ರೆ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವ ಕಾನ್ಸೆಪ್ಟು? ನಾವು ಲಾಸ್ಟ್ ಇಯರ್ ಕಲ್ತಂತ ಲಿಮಿಟ್ ಅನ್ನೋದು ಗೊತ್ತಿರಬೇಕು. ಲಿಮಿಟ್ ಅಂದಾಗ ನಮಗೆ ಗೊತ್ತಿದೆ, ಫಸ್ಟ್ ಬರದೆ ಟೆನ್ಸ್ ಟು ಅಂತ ಬರುತ್ತೆ. ಎಕ್ಸ್ ಟೆನ್ಸ್ ಟು ಎ ಅಂತೀವಿ. ಹಾಗಿದ್ರೆ ಇದರ ಮೀನಿಂಗ್ ಏನು? ಎಕ್ಸ್ ಟೆನ್ಸ್ ಟು ಎ ಹೀಗೆ ಬರೆದ್ರೆ ಇದರ ಮೀನಿಂಗ್ ಏನು ಅಂತ ನೋಡೋದಿದ್ರೆ, ಎಕ್ಸ್ ಅನ್ನೋದು ವೇರಿಯೇಬಲ್ಸು, ಎ ಅನ್ನೋದು ಒಂದು ಕಾನ್ಸ್ಟೆಂಟು. x be a variable and a be a constant. If x assume values nearer and nearer to the value of a, then we say that x tends to a ಅಂತ ಹೇಳ್ತೀವಿ. ಅದನ್ನ ನೋಟೇಷನ್ ಅಲ್ಲಿ x ಬರೆದು ಎರೋ ಮಾರ್ಕ್ ಹಾಕಿ a ಅನ್ನ ಬರಿತೀವಿ. ಓದೋದನ್ನ ಮಾತ್ರ x tends to a ಅಂತ ಹೇಳ್ತೀವಿ. ಅಂದ್ರೆ ಏನು? x tends to a means x is not equal to a. ಗೊತ್ತಿರ್ಬೇಕು ನಮಗೆ, a ಅಲ್ಲ, x is not equal to a. What is the meaning of not equal to a? Either less than a or greater than a. ಅದನ್ನೇ ನಾವು ಹೇಳ್ತೀವಿ. If a variable x takes the values which are more and more
ಕ್ಲೋಸ್ ಟು ಎ ಫೈನೈಟ್ ನಂಬರ್ ಎ, ವೆರಿ ವೆರಿ ಕ್ಲೋಸ್ ಟು ಎ ಆಗಿರ್ಬೇಕದು. ದೆನ್ ವಿ ಸೇ ದಟ್ ಎಕ್ಸ್ ಅಪ್ರೋಚಸ್ ಟು ಎ ಅಂತ ಹೇಳ್ತೀವಿ. ಅದನ್ನೇ ಎಕ್ಸ್ ಟೆನ್ಸ್ ಟು ಎ. ನಾನು ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ ಟೆನ್ಸ್ ಟು ಎ ಮೀನ್ಸ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಎ, ವೆರಿ ವೆರಿ ಕ್ಲೋಸ್ ಟು ಎ ಅಂತ. ನಾಟ್ ಈಕ್ವಲ್ ಟು ಎ, ಐದರ್ ಲೆಸ್ ದ್ಯಾನ್ ಎ ಆರ್ ಗ್ರೇಟರ್ ದ್ಯಾನ್ ಎ, ಬಟ್ ವೆರಿ ವೆರಿ ಕ್ಲೋಸ್ ಟು ಎ ಇದ್ದಾಗ ಇದನ್ನ ಎಕ್ಸ್ ಟೆನ್ಸ್ ಟು ಎ ಅಂತೀವಿ. ಇಲ್ಲಿ ನಮ್ಗೆ ಗೊತ್ತಿರಬೇಕು ಲೆಸ್ ದ್ಯಾನ್ ಎ ಆರ್ ಗ್ರೇಟರ್ ದ್ಯಾನ್ ಎ. ಇಫ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಕಮ್ closer to a but are always greater than a, very very close to a but greater than a ಆಗಿರಬೇಕು, then we say that x approaches to a from right ಅಂತ ಹೇಳ್ತೀವಿ. ಅದನ್ನ notations x tends to a plus ಅಂತ ಬರೀತೀವಿ. ಹಾಗೆ if values of x come closer to a but are always less than a, then x approaches to a from left ಅಂತ ಕರಿತೀವಿ. x is not equal to a, either greater than a or less than a, but very very close to a. greater than a ಇದ್ದಾಗ right hand limits ಅಂತ ಹೇಳ್ತೀವಿ, ಅದನ್ನ x tends to a plus ಅಂತ ಬರೀತೀವಿ. and ಲೆಸ್ ದ್ಯಾನ್ ಎ ಇದ್ದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಅಂತ ಹೇಳ್ತೀವಿ, ಅದನ್ನ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂತ ಹೇಳ್ತೀವಿ. ಇದು ಮೀನಿಂಗ್ ಆಫ್ ಎಕ್ಸ್ ಟೆನ್ಸ್ ಟು ಎ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತೀವಿ, ಇದು ಎಕ್ಸ್ ಅನ್ನೋದು ವೇರಿಯೇಬಲ್ಸ್ ಇಲ್ಲಿ ಎಗೆ ಬಹಳ ಕ್ಲೋಸ್ ಆಗಿರಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಇದು ಲೆಸ್ ದ್ಯಾನ್ ಎ ಆಗಿರುತ್ತೆ. ವೆರಿ ವೆರಿ ಕ್ಲೋಸ್ ಟು ಎ ಹೆಚ್ಚಿಗೆ ಇರಬೇಕು, ಹಾಗಾಗಿ ಇದು ರೈಟ್ ಹ್ಯಾಂಡ್ ಸೈಡ್ ಇದೆ, ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ ಎ ಆಗಿರುತ್ತೆ. ಹಾಗಿದ್ರೆ ನಾವು ಲಿಮಿಟ್ಸ್ ಅನ್ನ ಹೇಗೆ ಡಿಫೈನ್ ಮಾಡ್ತೀವಿ? ಲೆಟ್ ಎಫ್ ಆಫ್ ಎಕ್ಸ್ ಬಿ ಎ ಫಂಕ್ಷನ್ ಆಫ್ ಎಕ್ಸ್ ಇಫ್ ದ ಎಕ್ಸ್ಪ್ರೆಷನ್ಸ್ ಎಫ್ ಆಫ್ ಎಕ್ಸ್ ಕಮ್ಸ್ ಕ್ಲೋಸ್ ಟು ಎಲ್ as x approaches to a, then we say that L is the limit of f of x as x approaches to a ಅಂತ ಹೇಳ್ತೀವಿ. f of x values very 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 close to L ಆಗಿರುತ್ತೆ. ಯಾವಾಗ x very very close to a ಇದ್ದಾಗ ಅದನ್ನೇ ನಾವು ನೋಟೇಷನ್ ಅಲ್ಲಿ ಲಿಮಿಟ್ ಆಫ್ f of x as x tends to a is equal to L ಅಂತ ಬರಿತೀವಿ. ಲಿಮಿಟ್ ಆಫ್ f of x as x tends to a is equal to L. ಇಲ್ಲಿ ಗೊತ್ತಿರಬೇಕು x tends to a either less than a or greater than a ಇದ್ದಾಗ f of x values less than L or greater than L, very 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 close to L ಆಗಿರುತ್ತೆ. ಇದನ್ನ ಲಿಮಿಟ್ ಆಫ್ f of x as x tends to a is equal to L ಅಂತ ಬರಿತೀವಿ. ಈಗ ನೋಡಿದಾಗ the value of a function f of x tends to a definite unique number L1 when x tends to a from right, then this unique number L1 is called the right hand limit RHL ಅಂತ ಬರಿತೀವಿ of f of x at x is equal to a ಅಂತ. The value of a functions f of x tends to a definite, ಇದು ಗೊತ್ತಿರಲಿ, unique number L1 when x tends to a from the right. ಇದನ್ನ right hand limits ಅಂತೀವಿ. ಹೀಗೆ if f of x approaches to L1 as x approaches to a from right means greater than a, then L1 is called the right hand limits. ಅದನ್ನೇ ಹೇಗೆ ಬರಿತೀವಿ? limit of f of x as x tends to a plus is equal to L1 ಅಂತ. ಹಾಗೆ the value of the functions f of x tends to a definite unique number L2 when x tends to a from left, then this unique number L2 is called the left hand limit LHL of f of x at x is equal to a ಅಂತ ಹೇಳ್ತೀವಿ. ಇದನ್ನ left hand limits ಅಂತ ಹೇಳ್ತೀವಿ. f of x approaches to L2 as x approaches to a from left means less than a, then L2 is called the left hand limit of f of x. ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಅನ್ನು ಹೇಗೆ ಬರಿತೀವಿ? ಲಿಮಿಟ್ ಆಫ್ f of x as x tends to a minus is equal to L2, right hand limits and left hand limits. ಇದೆರಡೂ ಕಲ್ತಾದ್ಮೇಲೆ ನಾವು ಲಿಮಿಟಿಗೆ ಹೋಗ್ತೀವಿ. The limit of a functions at some point exist only when its left hand and right hand limits at that point exist and are equal ಅಂತ ಹೇಳ್ತೀವಿ. ಈ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳಿದಾಗ
ಏನು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಎ ಇಸ್ ಈಕ್ವಲ್ ಟು ಎಲ್ ಎಕ್ಸಿಸ್ಟ್ ಆಗಿರಬೇಕಾದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಆಗಿರಬೇಕು. ಇದರ ಅರ್ಥ ಏನು? ಬೋತ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸು ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ಸು ಎರಡು ಎಕ್ಸಿಸ್ಟ್ ಆಗಿ ದ ವ್ಯಾಲ್ಯೂಸ್ ಏನಾಗಿರಬೇಕು? ಈಕ್ವಲ್ ಆಗಿರಬೇಕು. ಎಕ್ಸಿಸ್ಟ್ ಮೀನ್ಸ್ ಯು ಗೆಟ್ ಎ ಫೈನೈಟ್ ರಿಯಲ್ ನಂಬರ್ಸ್. ನಮ್ಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸಿಗೆ ಒಂದು ಫೈನೈಟ್ ರಿಯಲ್ ನಂಬರ್ಸ್ ಬರಬೇಕು, ಯುನಿಕ್ ರಿಯಲ್ ನಂಬರ್ಸ್. ರೈಟ್ ಹ್ಯಾಂಡ್ ಲಿಮಿಟ್ಸ್ಗೆ ಒಂದು ಫೈನೈಟ್ ರಿಯಲ್ ನಂಬರ್ಸ್ ಬರಬೇಕು. ನಾವು ಆಗ ಹೇಳಿದಾಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ L1 ಆಗಿದ್ರೆ ರೈಟ್ ಹ್ಯಾಂಡ್ ಲಿಮಿಟ್ಸ್ L2. ಈ L1 and L2 are both are finite real numbers. These two values are equal, then you said that the limit of f of x as extends to a exist. Equal values limiting values ಆಗಿರುತ್ತೆ. That is both left hand limits and right hand limits are finite. ಎರಡು ಫೈನೈಟ್ ಆಗಿರಬೇಕು and equal ಇರಬೇಕು. ಯಾವ ಪಾಯಿಂಟ್ ಅಲ್ಲಿ? at x equal to a. ಆಗ ಮಾತ್ರ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಎ ಈಸ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಆ ಈಕ್ವಲ್ ವ್ಯಾಲ್ಯೂಸ್ ಅನ್ನೇ ಲಿಮಿಟಿಂಗ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ದ ಕ್ಯಾಲ್ಕುಲೇಷನ್ಸ್ ಆಫ್ ಲೆಫ್ಟ್ ಹ್ಯಾಂಡ್ ಅಂಡ್ ರೈಟ್ ಹ್ಯಾಂಡ್ ಹೇಗೆ? ವರ್ಕಿಂಗ್ ರೂಲ್ ಏನು? ವ್ಯಾಲ್ಯೂಯೇಷನ್ಸ್ ಮಾಡುವಾಗ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಹೇಗೆ ಕಂಡುಹಿಡಿಯೋದು, ರೈಟ್ ಹ್ಯಾಂಡ್ ಲಿಮಿಟ್ಸ್ ಅನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದಾಗ ದ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ when x tends to a ಅಂತ ಅದನ್ನ ಹೇಗೆ ಬರಿತೀವಿ? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ x tends to a ಪ್ಲಸ್ ಅಂತೀವಿ. ಫಸ್ಟ್ ಏನ್ ಮಾಡೋದು? ಕೊಟ್ಟಂತ ಫಂಕ್ಷನ್ x ಅಲ್ಲಿ a ಪ್ಲಸ್ h ಅನ್ನ ಹಾಕೋದು. ಜಸ್ಟ್ ಪುಟ್ ದ ವ್ಯಾಲ್ಯೂ ಆಫ್ x is equal to a ಪ್ಲಸ್ h. ನೆಕ್ಸ್ಟ್ ಆ ಲಿಮಿಟ್ ಅನ್ನ ಸಿಂಪ್ಲಿಫೈ ಮಾಡೋದು. ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಅಲ್ಲಿ x is replaced by a plus h. x is equal to a plus h ಹಾಕಿದಾಗ h tends to 0 ಅಂತ ಹೇಳಬೇಕು. ಅಂದ್ರೆ ರೀಪ್ಲೇಸಿಂಗ್ a plus by a greater than a ಅನ್ನ a ಅಂತ ತಗೋಬೇಕಾದ್ರೆ h tends to 0 ಆಗಿರುತ್ತೆ. ಇದನ್ನ ನಾವು ಸಿಂಪ್ಲಿಫೈ ಮಾಡಿ ನಮಗೆ ಒಂದು ಯುನಿಕ್ ನಂಬರ್ಸ್ ಬರುತ್ತೆ. ಆ ಯುನಿಕ್ ನಂಬರ್ಸ್ ಅನ್ನ ನಾವು ರೈಟ್ ಹ್ಯಾಂಡ್ ಲಿಮಿಟ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ ಟು ಎ ಅಂತ ಕರಿತೀವಿ. ವೆರಿ ಸಿಂಪಲ್. ಕೊಟ್ಟಂತ ಫಂಕ್ಷನ್ ಅಲ್ಲಿ x is replaced by a plus h. Next you can write as h, evaluate the limit as h tends to 0. f of a plus h as h tends to 0. ಹಾಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಅನ್ನ ಕಂಡುಹಿಡಿಯದಿದ್ರೆ ಇಲ್ಲೂ ಅಷ್ಟೇ ಕೊಟ್ಟಂತ ಫಂಕ್ಷನ್ ಗೆ x is replaced by a minus h ಅಂತ ಹಾಕೋದು. ಆಮೇಲೆ ಸಿಂಪ್ಲಿಫೈ ಮಾಡೋದು ಲಿಮಿಟ್ ಆಫ್ ಎಫ್ ಆಫ್ ಎ ಮೈನಸ್ ಎಚ್ ಆಸ್ ಎಚ್ ಟೆನ್ಸ್ ಟು 0. ಯು ಗೆಟ್ ಎ ಯುನಿಕ್ ರಿಯಲ್ ನಂಬರ್ಸ್. ಆ ಯುನಿಕ್ ರಿಯಲ್ ನಂಬರ್ಸ್ ಅನ್ನ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋದಿದ್ರೆ ಸಪೋಸ್ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್. ಯಾವಾಗ? ಇಫ್ x is greater than or equal to 0 and less than or equal to 1. ಕ್ಲೋಸ್ಡ್ ಇಂಟರ್ವಲ್ 0 to 1 ಇದ್ದಾಗ ಆ ಫಂಕ್ಷನ್ಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ ಅಂತ. ಹಾಗೆ this value is equal to 2 minus x. So if x is greater than 1, 1 ಇಂದ ಇನ್ಫಿನಿಟಿ ವರೆಗೂ ಆ ಫಂಕ್ಷನ್ 2 minus x ಆಗಿರುತ್ತೆ. ಆಗ here finding at the point x equal to 1 ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ and ರೈಟ್ ಹ್ಯಾಂಡ್ ಲಿಮಿಟ್ಸ್ ಅನ್ನ ನಾವು ಕಂಡುಹಿಡಿಯೋದು. ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಅಂತ ಹೇಳಿದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ನಮ್ಗೆ ಗೊತ್ತಿದೆ. ಈಗ ಎಫ್ ಆಫ್ ಎಕ್ಸ್ when x is less than 1 ಅಂತ ಹೇಳಿದ್ರೆ ನಾವು ಫಂಕ್ಷನ್ಸ್ f of x is replaced by 1 plus x square ಅಂತ ಬರಿತೀವಿ. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ as x tends to 1 minus ನಾವು ಕಂಡುಹಿಡಿಯಬೇಕಾದ್ರೆ x is replaced by 1 minus h. ಹಾಗಾಗಿ this value is equal to limit of 1 plus 1 minus h whole square as h tends to 0. ನೆಕ್ಸ್ಟ್ ಈ ಲಿಮಿಟ್ಸ್ ಅನ್ನ ವ್ಯಾಲ್ಯೂ ಅನ್ನ ಕಂಡುಹಿಡಿತೀವಿ. ಜಸ್ಟ್ ಪುಟ್ ದ ವ್ಯಾಲ್ಯೂ ಆಫ್ x equal h equal to 0. ಆಗ ನಮ್ಗೆ ಏನ್ ಬರುತ್ತೆ? 2 ಅಂತ ಯುನಿಕ್ ನಂಬರ್ಸ್ ಬರುತ್ತೆ. ಈ 2 is called the left hand limit of f of x at the point x is equal to 1 ಅಂತ ಹೇಳ್ತೀವಿ. ಹಾಗೆ ರೈಟ್ ಹ್ಯಾಂಡ್ ಲಿಮಿಟ್ಸ್ ಅನ್ನ ಕಂಡುಹಿಡಿಯದಿದ್ರೆ the definition of right hand limit is limit of f of x as x tends to 1 plus. 1 plus means x values greater than 1. ಆಗ ನಮ್ಗೆ ಎಲ್ಲಿ ಇರುತ್ತೆ? ಕರ್ವ್ 2 minus x ಆಗಿರುತ್ತೆ. Therefore replacing f of x is equal to 2 minus x. Next as x tends to 1 plus it means x is greater than 1 ಇರ್ಲಿಕ್ಕಾಗಿ replacing x is equal to 1 plus h and evaluate the limit of 2 minus 1 plus h as h tends to 0. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 1 ಬರುತ್ತೆ. This one is a unique real number. So
One is a unique real numbers. This one is called the right hand limits of the functions f of x as x tends to 1 ಅಂತ. ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಅಂಡ್ ರೈಟ್ ಹ್ಯಾಂಡ್ ಲಿಮಿಟ್ಸ್. ಇಲ್ಲೊಂದು ಒಬ್ಸರ್ವ್ ಮಾಡೋದಿದ್ರೆ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಈಸ್ 2 ಇದೆ, ರೈಟ್ ಹ್ಯಾಂಡ್ ಲಿಮಿಟ್ಸ್ ವ್ಯಾಲ್ಯೂ ಈಸ್ 1 ಇದೆ. ಬೋತ್ ಲೆಫ್ಟ್ ಹ್ಯಾಂಡ್ ಅಂಡ್ ರೈಟ್ ಹ್ಯಾಂಡ್ ಲಿಮಿಟ್ಸ್ ಆರ್ exist, but the values are not equal. Therefore, by definition of limit, this limit does not exist. Values ಬಂದಿದೆ ಬಟ್ ವ್ಯಾಲ್ಯೂಸ್ ಆರ್ ನಾಟ್ ಈಕ್ವಲ್ ಅಂತ ಹೇಳ್ತೀವಿ. ಇದು ಲೆಫ್ಟ್ ಹ್ಯಾಂಡ್ ಅಂಡ್ ರೈಟ್ ಹ್ಯಾಂಡ್ ಲಿಮಿಟ್ಸು. ನೆಕ್ಸ್ಟ್ ನಾವು ಲಾಸ್ಟ್ ಇಯರ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಅಥವಾ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಂತ ಕಲ್ತಿದ್ದೀವಿ. ಮೊದಲನೇದಾಗಿ ದ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ಸ್ ನೋಡಿದಾಗ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ಇಡ್ತೀವಿ, ಫಂಕ್ಷನ್ಗೆ ಲಿಮಿಟಿಂಗ್ ವ್ಯಾಲ್ಯೂಸ್ ಅನ್ನು ಕಂಡುಹಿಡಿತೀವಿ at the point x is equal to a. ಅದೇ ಲಿಮಿಟ್ ಆಫ್ k ಇಂಟು f of x as x tends to a is equal to k times ಲಿಮಿಟ್ ಆಫ್ f of x as x tends to a ಅಂತ ಹೇಳ್ತೀವಿ. ಇದು ಮೊದಲನೇದು. ಹಾಗೆ ಎರಡನೇದು ನೋಡಿದಾಗ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ. ಇದನ್ನು ಹೇಗೆ ಎಕ್ಸ್ಪಾಂಡ್ ಮಾಡಿ ಬರೀತೀವಿ? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಅಂತ. ಅಂದ್ರೆ ಲಿಮಿಟ್ ಆಫ್ ದಿ ಸಮ್ ಈಕ್ವಲ್ ಟು ಸಮ್ ಆಫ್ ದರ್ ಲಿಮಿಟ್ಸ್ ಆಗಿರುತ್ತೆ. ಇದು ಎರಡನೇ ಆಲ್ಜಿಬ್ರಾ ಆರ್ ರಿಸಲ್ಟ್ಸ್. ಮೂರನೇದು ದ ಸಿಮಿಲರ್ ಮೆಥಡ್ ಲಿಮಿಟ್ ಆಫ್ f of x minus g of x as x tends to a ಇದ್ದಾಗ ಲಿಮಿಟ್ ಆಫ್ f of x as x tends to a minus ಲಿಮಿಟ್ ಆಫ್ g of x as x tends to a ಅಂತ ಬರೀಬಹುದು. ಲಿಮಿಟ್ ಆಫ್ ದ ಡಿಫರೆನ್ಸ್ ಈಕ್ವಲ್ ಟು ಡಿಫರೆನ್ಸ್ ಆಫ್ ದ ಲಿಮಿಟ್ಸ್. ಅಂಡ್ ಫೋರ್ತ್ result to the limit of f of x into g of x as x tends to a, the product of the two functions. So expand ಮಾಡೋದು limit of f of x as x tends to a into limit of g of x as x tends to a. Limit of the product is equal to product of the ಲಿಮಿಟ್ಸ್ ಆಗುತ್ತೆ. ಹಾಗೆ ಐದನೇ ಪ್ರಾಪರ್ಟಿಯನ್ನು ನೋಡಿದೀವಿ ನಾವು, ಲಿಮಿಟ್ ಆಫ್ ಕೋಶಂಟ್ f of x divided by g of x as x tends to a ಇದೆ ಅಂದ್ರೆ quotient of that limits, limit of f of x as x tends to a divided by limit of g of x as x tends to a. But p by q ಗೊತ್ತಿದೆ ನಮಗೆ, denominator is not equal to 0. Here limit of g of x as x tends to a is not equal to 0, then this rule is exist. Limit of f of x divided by g of x as x tends to a is equal to limit of f of x as x tends to a divided by ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಅಂತ. ಹಾಗೆ ಸಿಕ್ಸ್ತ್ ರಿಸಲ್ಟ್ ಇದು ಕಾಂಪೋಸಿಷನ್ಸ್ ಫಂಕ್ಷನ್ಸ್. ಈ 5 ರಿಸಲ್ಟ್ ಅನ್ನ ನಾವು ಫಸ್ಟ್ ಇಯರ್ ನಲ್ಲಿ ಕಲ್ತಿದೀವಿ. ಈಗ ಇದನ್ನ ಅಪ್ಲೈ ಮಾಡ್ತೀವಿ. ರಿಸಲ್ಟ್ಸ್ ಗೊತ್ತಿದ್ರೆ ಆಯ್ತು. ಲಿಮಿಟ್ ಆಫ್ ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಇದ್ದಾಗ ಎಫ್ ಆಫ್ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಆಗುತ್ತೆ. ಅಂದ್ರೆ ಏನು? ಲಿಮಿಟ್ ಆಫ್ ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಇದೆ ಅಂದ್ರೆ ಎಫ್ ಕಾಂಪೋಸಿಷನ್ಸ್ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಅಂತ ಬರೀಬಹುದು. ಇದರ ಸಹಾಯದಿಂದನೇ ನಾವು ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್ ಹೇಳ್ತೀವಿ. ದ ಲಿಮಿಟ್ ಆಫ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಈಸ್ ರೈಟ್ logarithm of limit of f of x as x tends to a. ಈ 7 ರಿಸಲ್ಟ್ ಲಿಮಿಟ್ಸ್ ಇನ್ ಬೇಸಿಕ್ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ಸ್ಟ್ಯಾಂಡರ್ಡ್ ರಿಸಲ್ಟ್ ಅಂತ ಹೇಳ್ತೀವಿ. ನಾವು ಆಲ್ರೆಡಿ ಕಲ್ತಿದ್ದೀವಿ ಏನು, ದ ಲಿಮಿಟ್ ಆಫ್ ದಿ ಪಾಲಿನೋಮಿಯಲ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಲಿಮಿಟ್ ಆಫ್ ಕೋಶಂಟ್ ಈಕ್ವಲ್ ಟು ಕೋಶಂಟ್ ಆಫ್ ದರ್ ಲಿಮಿಟ್ಸ್. ಅಲ್ಲಿ ಕೋಶಂಟ್ ಇದ್ದಾಗ ಇಂಡಿಟರ್ಮಿನೆಂಟ್ ಫಾರ್ಮ್ಸ್ ಇದ್ದಾಗ ನಾವು ಫ್ಯಾಕ್ಟರೈಸ್ ಮಾಡೋದು, ಇವೆಲ್ಲವನ್ನು ಕಲ್ತಿದ್ದೀವಿ. ಹಾಗೆ ಕೆಲವು ಸ್ಟ್ಯಾಂಡರ್ಡ್ ರಿಸಲ್ಟ್ ಅನ್ನ ನಾವು ಅಪ್ಲೈ ಮಾಡ್ತೀವಿ. ಯಾವುದೋದು ಆಲ್ಜಿಬ್ರಾದಲ್ಲಿ ನೋಡೋದಿದ್ರೆ ಲಿಮಿಟ್ ಆಫ್ x raised to n minus a raised to n divided by x minus a as x tends to a is equal to n into a raised to n minus 1 ಅಂತ. ಇಲ್ಲಿ ನೋಡಿದಾಗ f of x suppose x raised to n minus a raised to n divided by x minus a ಆಗಿದ್ರೆ this function is not defined at the point x is equal to a. ಅಂದ್ರೆ ಏನಾಗುತ್ತೆ, put the value of x equal to a ಹಾಕಿದ್ರೆ a to the power n minus a to the power n divided by a minus a 0 by 0 indeterminate forms. The function is not defined at the point x is equal to a, but the limit exists ಆಗುತ್ತೆ. limit of x to the power n minus a to the power n divided by x minus a as x tends to a. Answer is always
n into a raised to n minus 1. ಈ result true for n belongs to the set of rational numbers. ಹಾಗೆ ಸೆಕೆಂಡ್ ರಿಸಲ್ಟ್ ಟ್ರಿಗ್ನಾಮೆಟ್ರಿಯಲ್ಲಿ ಬಂದಾಗ ದ ಲಿಮಿಟ್ ಆಫ್ sin x ಡಿವೈಡೆಡ್ ಬೈ x as x tends to 0 is equal to 1 ಅಂತೀವಿ. ಇಲ್ಲೂ ಅಷ್ಟೇ sin f of x equal to sin x divided by x ಅನ್ನ ತಗೊಂಡಾಗ at the point x equal to 0 this function is not defined. Put the value of x equal to 0, 0 by 0 indeterminate forms ಬರುತ್ತೆ. The function is not defined at the point x equal to 0, but the limit exists at the point x equal to 0, its value is equal to 1. Remember x in radian measure. Or the third results, the limit of tan x divided by x as x tends to 0 is also equal to 1. Both are same. Sin x is replaced by tan x by x tends to 0 is equal to 1. Here also put the value of x is equal to 0. Tan 0 is 0. 0 divided by 0 indeterminate forms. The function is not defined at the point x equal to 0, but the limit exists at the point x is equal to 0. ಇದು ಮೂರು ರಿಸಲ್ಟ್ಸ್ ಅನ್ನು ನಾವು ಲಾಸ್ಟ್ ಇಯರ್ ಕಲ್ತಿದ್ದೀವಿ. ಹಾಗೆ ಅಡಿಷನಲ್ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ exponential function ಅನ್ನು ತಗೊಂಡಾಗ the limit of e to the power x minus 1 as x tends to 0 is equal to 1. e to the power x exponential function. Here put the value of x equal to 0 ಹಾಕಿದ್ರೆ 1 minus 1 divided by 0 indeterminate function, indeterminate forms. This function is not defined at the point x equal to 0, but limit exists at the point x is equal to 0. ನಾವು ಈ ಸ್ಟ್ಯಾಂಡರ್ಡ್ ರಿಸಲ್ಟ್ ಅನ್ನ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಬಂದಾಗ ಯೂಸ್ ಮಾಡ್ತೀವಿ. ಹಾಗೆ ಇನ್ನೂ ಎರಡು ರಿಸಲ್ಟ್ಸ್ ನಮಗೆ ಗೊತ್ತಿರಬೇಕು. The limit of a to the power x minus 1 divided by x as x tends to 0 is equal to log a to the base e. ಹಾಗೆ the limit of log of 1 plus x divided by x as x tends to 0 is equal to 1 ಅಂತ. a to the power x ಜನರಲ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, logarithm ಫಂಕ್ಷನ್ಸ್ ಎರಡನ್ನು ನಾವು ಸೆಕೆಂಡ್ PUC ಅಲ್ಲಿ ಕಲಿತೀವಿ. ಇದು ರಿಸಲ್ಟ್ಸ್ ಗೊತ್ತಿರಬೇಕು. ಲಿಮಿಟ್ ಆಫ್ a to the power x minus 1 divided by x as x tends to 0 is equal to log a to the base e. Limit of log of 1 plus x divided by x as x tends to 0 is equal to 1 ಅಂತ. ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್, ಲಿಮಿಟಿನ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್. ನಾವು ಈಗ ಕಂಟಿನ್ಯೂಟಿ ಬಗ್ಗೆ ಕಲಿತೀವಿ. ಕಂಟಿನ್ಯೂಟಿ ಗೊತ್ತು, ಮೀನಿಂಗ್ ಇಸ್ ಕಂಟಿನ್ಯೂಸ್ ಪ್ರೊಸೆಸ್. ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು. ನೋ ಬ್ರೇಕ್, ನೋ ಗ್ಯಾಪ್, ನೋ ಜಂಪ್, ಯಾವುದು ಇರಬಾರ್ದು. ಇದನ್ನ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕಾದ್ರೆ ನಾವು ಕಾಂಟ್ರಡಿಕ್ಷನ್ಸ್ ಮೆಥಡ್ ಅಲ್ಲಿ ಹೋಗೋದು. ಟು ಅಂಡರ್ಸ್ಟ್ಯಾಂಡ್ ದ ಐಡಿಯಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ ಇನ್ ಐಡಿಯಾ ಕಂಟಿನ್ಯೂಸ್ ಫಂಕ್ಷನ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನು what is not continuous. To understand the idea of continuous functions, we have to understand what is not continuous. ಅಂದ್ರೆ ಅದು ಯಾವಾಗ ಕಂಟಿನ್ಯೂಸ್ ಆಗೋದಿಲ್ಲ ಅನ್ನೋದು ಕಲ್ತಿದ್ರೆ ನಾ ಫಂಕ್ಷನ್ ಕಂಟಿನ್ಯೂಸ್ ಅಲ್ಲೋ ಅನ್ನೋದನ್ನ ಈಸಿಯಾಗಿ ಹೇಳ್ಬೋದು. ಸೊ ವಾಟ್ ಈಸ್ ನಾಟ್ ಕಂಟಿನ್ಯೂಸ್, ಆಲ್ಸೋ ಕಾಲ್ಡ್ ಡಿಸ್ಕಂಟಿನ್ಯೂಸ್ ಅಂತ ಇದನ್ನ ಕಲಿಯದೆ ನಾವು ಕಂಟಿನ್ಯೂಸ್ ಫಂಕ್ಷನ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅಂದ್ರೆ ಏನು, ಆ ಗ್ರಾಫ್ ಅಲ್ಲಿ ಎಲ್ಲಿ ಹೋಲ್ ಇದೆ, ಎಲ್ಲಿ ಜಂಪ್ ಆಗಿದೆ, ಅಥವಾ ಅದು ವರ್ಟಿಕಲ್ ಅಸೆಂಪ್ಟೋಡ್ಸ್, ಎರಡು ಸಪರೇಟ್ ಕರ್ವ್ ಇದೆಯಾ, ಅಥವಾ ಎರಡರಿಗಿಂತ ಹೆಚ್ಚಿಗೆ ಕರ್ವ್ ಇದೆಯಾ, ಇವೆಲ್ಲವನ್ನು ಕಂಡುಹಿಡ್ಕೊಂಡ್ರೆ ಆ ಫಂಕ್ಷನ್ ಕಂಟಿನ್ಯೂಸ್ ಅಥವಾ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಈಸಿಯಾಗಿ ಹೇಳ್ಬೋದು. ನಾವು ಗ್ರಾಫ್ ಅನ್ನ ಡ್ರಾ ಮಾಡಿ ಹೇಳೋದಿದ್ರೆ ಇಲ್ಲೊಂದು ಗ್ರಾಫ್ ಅನ್ನ ನಾವು ನೋಡ್ತೀವಿ. ಆಲ್ರೆಡಿ ಫಸ್ಟ್ ನಲ್ಲಿ ನಾವು ಡ್ರಾ ಮಾಡಿದೀವಿ. f of x y is equal to sin x function. The domain is set of all real numbers. All real numbers ಎಲ್ಲ ಕೇಸಲ್ಲಿ ನಾವು ಡೊಮೇನ್ ಅಂತ ತಗೊಂಡ್ರೆ ಈ ಆಲ್ ರಿಯಲ್ ನಂಬರ್ಸ್ಗೆ ಸೈನ್ ಫಂಕ್ಷನ್ಸ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಇದೆಲ್ಲೂ ಬ್ರೇಕ್ ಬರೋದಿಲ್ಲ. ಹಾಗಾಗಿ y is equal to sin x, this function is continuous function ಅಂತ ಹೇಳ್ತೀವಿ. ಹಾಗೆ y f of x equal to y is equal to x, ಇದನ್ನ ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೀವಿ. ಐಡೆಂಟಿಟಿ ಫಂಕ್ಷನ್ ಅನ್ನ ನಾವು ಡ್ರಾ ಮಾಡಿದಾಗ ನಾವು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ತೀವಿ. yes, it is a straight line. Suppose its domain is the set of real numbers.
ಇದನ್ನು ನಾವು ಡ್ರಾ ಮಾಡಿದಾಗ ಈ ಲೈನ್ ಎಲ್ಲೂ ಬ್ರೇಕ್ ಇಲ್ಲ, ಎಲ್ಲೂ ಹೋಲ್ ಇಲ್ಲ, ಎಲ್ಲೂ ಜಂಪ್ ಆಗಿಲ್ಲ. ಹಾಗಾಗಿ y ಇಸ್ ಈಕ್ವಲ್ ಟು ಎಕ್ಸ್ ಇದು ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಗ್ರಾಫ್ ಅನ್ನು ನೋಡಿ ಈಸಿಯಾಗಿ ಹೇಳ್ತೀವಿ. ಹಾಗೆ ಇಲ್ಲೆರಡು ಫಿಗರ್ ಅನ್ನ ನೋಡಿದಾಗ ಎಫ್ ಆಫ್ ಎಕ್ಸ್ y ಇಸ್ ಈಕ್ವಲ್ ಟು 1/x ಇದನ್ನು ರೆಸಿಪ್ರೋಕಲ್ ಫಂಕ್ಷನ್ ಅಂತ ಹೇಳ್ತೀವಿ ನಾವು. ಈ ರೆಸಿಪ್ರೋಕಲ್ ಫಂಕ್ಷನ್ ಸಪೋಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಲ್ಲಿ ನಾವು ವೆರಿಫೈ ಮಾಡಿದ್ರೆ ನಮಗೆ ಎರಡು ಕರ್ವ್ ಸಿಗುತ್ತೆ. ಒಂದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ, ಇನ್ನೊಂದು ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ. ಈ ಎರಡು ಕ್ವಾಡ್ರೆಂಟ್ ಅಲ್ಲಿ ಇರುವಂತಹ ಕರ್ವ್ ಎಲ್ಲೂ ಜಾಯಿನ್ ಆಗಿಲ್ಲ. ಇದು ಎಸೆಂಪ್ಟೋಡ್ಸ್ ವರ್ಟಿಕಲಿ ಎಸೆಂಪ್ಟೋಡ್ಸ್ ಆಗಿರುತ್ತೆ. ಇದು ಬ್ರೇಕ್ ಇದೆ ಯಾವ ಪಾಯಿಂಟ್ ಅಲ್ಲಿ x is equal to 0 ದಲ್ಲಿ ಇದು ಸಪರೇಟ್ ಆಗಿದೆ. ಹಾಗಾಗಿ ದಿಸ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಅಂದ್ರೆ ಡಿಸ್ಕಂಟಿನ್ಯೂಸ್. ಎಲ್ಲಿ at the point x equal to 0 ಅಂತ ಹೇಳ್ತೀವಿ. 0 ಅನ್ನುವಂಥ ಪಾಯಿಂಟ್ ಅಲ್ಲಿ ಈ ಫಂಕ್ಷನ್ ಡಿಸ್ಕಂಟಿನ್ಯೂಟಿ ಆಗಿದೆ ಅಂತ. ಹಾಗೆ ಇನ್ನೊಂದನ್ನ ಫಂಕ್ಷನ್ ಅನ್ನ ನೋಡಿದಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು y is equal to ಬಾಕ್ಸ್ ಎಕ್ಸ್ ಅಂದ್ರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಲಾಸ್ಟ್ ನಾವು ಡ್ರಾ ಮಾಡಿದ್ದೀವಿ. ಡ್ರಾ ಮಾಡಿದಾಗ ನಮಗೆ ಸ್ಟೆಪ್ಸ್ ಫಂಕ್ಷನ್ ಅಂತಾನೆ ಕರಿತೀವಿ. ಈ ರೀತಿಯಲ್ಲಿ ಬರುತ್ತೆ. ಇದು ಡಿಸ್ಕಂಟಿನ್ಯೂಸ್ ಜಂಪ್ ಆಗ್ತಾ ಬರುತ್ತೆ. ಯಾವ ಪಾಯಿಂಟ್ ಅಲ್ಲಿ ಎವ್ರಿ ಇಂಟಿಗ್ರಲ್ ಅಲ್ಲಿ ಇಂಟೀಜರ್ಸ್ ನಲ್ಲಿ ಇಂಟಿಗ್ರಲ್ ವ್ಯಾಲ್ಯೂಸ್ ಬಂದಾಗ ಇದು ಸಡನ್ ಜಂಪ್ ಆಗುತ್ತೆ. -2 ಇಂದ -1 ಬರುತ್ತೆ. -1 ಇಂದ ದಾಟಿದ ಮೇಲೆ ಸಡನ್ ಆಗಿ ಇದು ಇಲ್ಲಿ ಜಂಪ್ ಆಯಿತು. -1 ಇಂದ 0 ತನಕ ಬರುತ್ತೆ. 0 ದಾಟಿದ ಮೇಲೆ ಇಲ್ಲಿಗೆ ಜಂಪ್ ಆಗುತ್ತೆ. 1 ದಾಟಿದ ಮೇಲೆ ಇಲ್ಲಿಗೆ ಜಂಪ್ ಆಯಿತು. 2 ದಾಟಿದ ಮೇಲೆ ಇಲ್ಲಿಗೆ ಜಂಪ್ ಆಯಿತು. ಹಾಗಾಗಿ ಈ ಫಂಕ್ಷನ್ ಟೋಟಲ್ ಆಗಿ ನಾವು ಹೇಳಬೇಕಾದ್ರೆ ದಿಸ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಎ ಕಂಟಿನ್ಯೂಸ್ ಫಂಕ್ಷನ್. ಇದು ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಆದ್ರೆ ಯಾವ ಪಾಯಿಂಟ್ ಅಲ್ಲೆಲ್ಲ ಇದು ಡಿಸ್ಕಂಟಿನ್ಯೂಟಿ ಆಗಿದೆ, ಎವ್ರಿ ಇಂಟಿಗ್ರಲ್ ಪಾಯಿಂಟ್ ಇಂಟೀಜರ್ಸ್ ಅಲ್ಲಿ ಇದು ಡಿಸ್ಕಂಟಿನ್ಯೂ. ಇಟ್ ಈಸ್ ಡಿಸ್ಕಂಟಿನ್ಯೂಸ್ at the point -3, -2, -1, 0, 1, 2, 3 ಹೀಗೆ all integral values ಅಲ್ಲಿ this function is discontinuous. ಇವನ್ನ ನಾವು ಗ್ರಾಫ್ ಅನ್ನ ನೋಡಿ ಹೇಳ್ತೀವಿ. Without draw the graph, only take the algebraic expressions. ಈ ಎಕ್ಸ್ಪ್ರೆಷನ್ ಇಟ್ಕೊಂಡು the total graph it is a continuous function or discontinuity ಅಂತ ನಾವು ಈ ಲಿಮಿಟಿನ ಸಹಾಯದಲ್ಲಿ ಕ್ಯಾಲ್ಕುಲಸ್ ಪಾರ್ಟ್ ಅಲ್ಲಿ ವೆರಿ ಈಸಿ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಆರ್ ಡಿಸ್ಕಂಟಿನ್ಯೂಸ್. ಇದು ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಆದ್ರೆ ಯಾವೆಲ್ಲ ಪಾಯಿಂಟ್ ಅಲ್ಲಿ ಇದು ಡಿಸ್ಕಂಟಿನ್ಯೂಟಿ ಇದೆ ಅಂತ ಕಂಡುಹಿಡಿಯೋದು ಗ್ರಾಫ್ ಅಲ್ಲಿ. ಇಲ್ಲಿ ನಾವು 3 ಡೆಫಿನಿಷನ್ಸ್ ಅನ್ನ ನೋಡ್ತೀವಿ ಕಂಟಿನ್ಯೂಟಿಯಲ್ಲಿ. ಒಂದು ಕಂಟಿನ್ಯೂಟಿ ಆಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಟ್ಟುಕೊಂಡು ಆ ಪಾಯಿಂಟ್ ಅಲ್ಲಿ ಇದು ಕಂಟಿನ್ಯೂಸ್ ಇದೆಯೋ ಆರ್ ಡಿಸ್ಕಂಟಿನ್ಯೂಸ್ ಇದೆಯೋ ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್ಸ್ y is equal to sin x at the point x equal to π/2. ಇಲ್ಲಿ π/2 ಬರುತ್ತೆ. ಈ π/2 ಅಲ್ಲಿ ಸೈನ್ ವ್ಯಾಲ್ಯೂಸ್ ವನ್ನು ನಮ್ಗೆ ಗೊತ್ತು. ಈ ಪಾಯಿಂಟ್ ಅಲ್ಲಿ ಈ ಗ್ರಾಫ್ ಕಂಟಿನ್ಯೂಸ್ ಇದೆ. ಇಟ್ ಈಸ್ ಕಂಟಿನ್ಯೂಸ್ ಆಟ್ ಎ ಪಾಯಿಂಟ್ x equal to π/2 ಅಂತ. ಸಪೋಸ್ ಈ ಗ್ರಾಫ್ ಅನ್ನ ತಗೊಂಡಾಗ ಅಟ್ ದ ಪಾಯಿಂಟ್ x is equal to 0 ಅಂತ ತಗೊಂಡ್ರೆ ಈ ಗ್ರಾಫ್ ಡಿಸ್ಕಂಟಿನ್ಯೂಟಿ ಇದೆ. ಇಟ್ ಇಸ್ ಎ ಡಿಸ್ಕಂಟಿನ್ಯೂಸ್ ಅಟ್ ದ ಪಾಯಿಂಟ್ x is equal to 0, y is equal to 1/x ತಗೊಂಡಾಗ. ಸಪೋಸ್ r ಅಂತ ತಗೊಂಡ್ರೆ ಅಟ್ ದ ಪಾಯಿಂಟ್ x equal to 0 the function is not defined. It is discontinuous at the point x equal to 0. ಅಥವಾ ಈ ಎಲ್ಲ ಇಂಟಿಗ್ರಲ್ ಪಾಯಿಂಟ್ -2 ಇದು ಜಂಪ್ -1 ಇದು ಜಂಪ್ ಆಗಿದೆ, 0 ದಲ್ಲಿ ಜಂಪ್ ಆಗಿದೆ, 1 ಅಲ್ಲಿ ಜಂಪ್ ಆಗಿದೆ. ದಿಸ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಎವ್ರಿ ಇಂಟಿಗ್ರಲ್ ವ್ಯಾಲ್ಯೂಸ್. ಪ್ರತಿಯೊಂದು ಇಂಟಿಗ್ರಲ್ -2 at the point -1 ಅಂತ ತಗೊಂಡ್ರೆ ದಿಸ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್. at the point 0 ಅಂತ ತಗೊಂಡ್ರೆ ದಿಸ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್. ಇದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ತಗೊಂಡು ನಾವು ವೆರಿಫೈ ಮಾಡ್ತೀವಿ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆರ್ ಡಿಸ್ಕಂಟಿನ್ಯೂಸ್. ಇನ್ನೊಂದು ಇನ್ ಹೋಲ್ ಡೊಮೇನ್. ಇದರ ಡೊಮೇನ್ ಅನ್ನ ನಾವು ತಗೊಂಡ್ರೆ ದ ಡೊಮೇನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್. ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆರ್ ಡಿಸ್ಕಂಟಿನ್ಯೂಸ್ ಅಂತ ಕಂಡಿಡ್ತೀವಿ. ಇದರ ಡೊಮೇನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್, ಫಂಕ್ಷನ್ ಈಸ್ ಕಂಟಿನ್ಯೂಸ್. ಅಥವಾ ಇದರ ಡೊಮೇನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಇನ್ ಹೋಲ್ ಡೊಮೇನ್ ಅಲ್ಲಿ ಕಂಟಿನ್ಯೂಸ್ ಆಗಿದೆಯೋ ಅಥವಾ ಡಿಸ್ಕಂಟಿನ್ಯೂಟಿ ಇದೆಯೋ, ಇದು ಎರಡನೇ ಡೆಫಿನಿಷನ್ಸ್. ಮೂರನೇದು ಇನ್ನೇ ಪರ್ಟಿಕ್ಯುಲರ್ ಇಂಟರ್ವಲ್. ಫಾರ್ ಎಕ್ಸಾಂಪಲ್ಸ್ y is equal to sin x 0 to π ಅಂತ ತಗೊಂಡ್ರೆ ಈ ಫಂಕ್ಷನ್ ಕಂಟಿನ್ಯೂಸ್ ಇದೆಯೋ ಡಿಸ್ಕಂಟಿನ್ಯೂಟಿ ಇದೆಯೋ ಅಂತ ವೆರಿಫೈ ಮಾಡೋದು. ಇನ್ ಅನ್ ಇಂಟರ್ವಲ್ ದ ಫಂಕ್ಷನ್ ಐದರ್ ಓಪನ್ ಇಂಟರ್ವಲ್ ಆರ್ ಕ್ಲೋಸ್ಡ್ ಇಂಟರ್ವಲ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆರ್ ಡಿಸ್ಕಂಟಿನ್ಯೂಟಿ. ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯೂಸಿಂಗ್ ಕ್ಯಾಲ್ಕುಲಸ್
ವೆರಿ ಈಸಿಯಾಗಿ ಪ್ರೂವ್ ಮಾಡೋಣ. ಥ್ಯಾಂಕ್ ಯು.